ಈಗ ಯಾವುದೇ ಒಬ್ಬ ಕಾರ್ಮಿಕ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಶ್ಚಿಂತೆಯಿಂದ ಕೆಲಸ ಮಾಡಬೇಕು. ಅಯ್ಯೋ ನನ್ನ ಜೀವಕ್ಕೆ ಏನಾಗುತ್ತೋ ಅಂತ ಒಂದು ಯಾವುದೇ ರೀತಿಯ ಒಂದು ಯೋಚನೆ ಇರಬಾರ್ದು. ಅಂತ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡುವಲ್ಲಿ ನಮ್ಮ ಶ್ರೀಯುತ ಶ್ರೀ ಕೆ ಶ್ರೀನಿವಾಸ್ ಅವರ ಪಾತ್ರ ಮಹತ್ವದ್ದಾಗಿದೆ. ಪ್ರತಿಯೊಬ್ಬ ಕಾರ್ಮಿಕನ ಸುರಕ್ಷತೆಗೋಸ್ಕರ, ಸ್ವಾಸ್ಥ್ಯಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮ ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸ್ವಾಸ್ಥ್ಯ ಮತ್ತು ಸುರಕ್ಷಾ ಇಲಾಖೆ, ಕರ್ನಾಟಕ ಸರ್ಕಾರ ಇದರ ನಿರ್ದೇಶಕರಾಗಿರುವಂಥ ಶ್ರೀಯುತ ಶ್ರೀ ಕೆ ಶ್ರೀನಿವಾಸ್ ಅವರು ಇವಾಗ ನಮ್ಮ ಉದ್ಯೋಗಿಗಳಲ್ಲಿ ಸ್ವಾಸ್ಥ್ಯವನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರ ಪಾತ್ರ ಏನು, ಸ್ವಾಸ್ಥ್ಯ, ಸುರಕ್ಷತೆ, ಇದಕ್ಕೆ ಕೈಗಾರಿಕೆಗಳು, ಕಾರ್ಖಾನೆಗಳು, ಇಲಾಖೆಗಳು ಇದರ ಪಾತ್ರ ಏನು, ಈ ಎಲ್ಲ ವಿಚಾರವಾಗಿ ತಿಳಿಸ್ಕೊಡ್ತಾರೆ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಗಣ್ಯರೇ, ಇಲ್ಲಿ ಹಾಜರಿರುವ ಎಲ್ಲ ನನ್ನ ಸ್ನೇಹಿತರೆ ಅಂದರೆ ಜಾಸ್ತಿ ಬೇಗ ಕನೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದು ಕಡೆ 3 ಸೀಟಲ್ಲಿ ಈ ಸೀಟು ಮ್ಯಾಚ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲ ಒಂದು ಕಡೆ ಇಬ್ಬರು ಸಾಧಕರ ಮಧ್ಯೆ ಯಾರೋ ಸಾಧಕನಲ್ದವನ್ನ ಕೂರಿಸಿದ್ದಾರೆ ಅಂತ ಅನ್ಸುತ್ತೆ. ಅದು ಯಾಕೆಂದರೆ ಕಂಪಲ್ಷನ್, ವಿಧಿ ಇಲ್ಲದೆ ಇವ್ರನ್ನೂ ಕರೆದ್ಬಿಡಪ್ಪ, ಇಲ್ಲ ನಾಳೆ ಏನು ಮಾಡ್ತಾರೋ ಅಂತ. ಆದರೆ ನಮ್ಮ ಆಯೋಜಕರು ಎಲ್ಲ ಒಂದು ಕಡೆ ನಾವು 3 ಜನ ಸೇರಿ ಮಾಡೋ ಕೆಲಸ ಇದೆ, ಅದಕ್ಕೆ 3 ಜನ ಅಗತ್ಯ ಇದೆ, ಆ ಒಂದು ನಿಟ್ಟಿನಲ್ಲಿ ನೀವು ಇದ್ದೀರಾ ಅನ್ನೋ ಥರ ಇದು ಮಾಡ್ತಾರೆ. ಇಲ್ಲಿ ಒಂದು ಕಡೆ ನಾವು ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟ್ ಮಾಡಿದೆ, ಒಂದು ಕಡೆ ಮಾಲೀಕರು ಬಂದ್ದಾರೆ. ಅವರ ಮಧ್ಯೆ ಸಮಸ್ಯೆ ಜಾಸ್ತಿ ಆದರೆ ಪರಿಹಾರ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ಅತ್ಯಂತ ಹಿರಿಯ ವಕೀಲರಿದ್ದಾರೆ. ಸೊ ನಾವು ಮಾಲೀಕರು ಅವ್ರ ಹತ್ರ ಹೋಗ್ಬಾರ್ದು ಅಂದರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಮತ್ತು ಮಾಲೀಕರ ನಡುವೆ ಹೊಂದಾಣಿಕೆ ಇಲ್ಲ ಅಥವಾ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದರೆ ಅವರು ಆಲ್ವೇಸ್ ದೇರ್, ಅವ್ರ ಕಡೆನೇ ಇರ್ತಾರೆ, ನಮ್ಮ ಕಡೆ ಇರ್ತಾರೆ. ಸೊ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಂದರೆ, ಈ ಸಾಧನೆಯಲ್ಲಿ ಅತ್ಯಂತ ಉನ್ನತ ಶಿಖರಕ್ಕೇರಿದ ಇಬ್ಬರು ಗಣ್ಯರ ಜೊತೆ ನನ್ನನ್ನು ಕುಣಿಸೋದಕ್ಕೆ ಮೊದಲನೇದಾಗಿ ಆಭಾರಿಯಾಗಿದ್ದೇನೆ. ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಅವ್ರು ಈಗ 10 ನಿಮಿಷದಲ್ಲಿ ಹೇಳಿದ್ದು ಭಾಳಷ್ಟು ನನಗೆ ಗೊತ್ತಿರಲಿಲ್ಲ ಸರ್. ನಾನು ಅವ್ರು ಕೇಳಿದೆ ಬಿ ಪಾಸಿಟಿವ್ ಅವ್ರು ಏನೆಲ್ಲ ತಿನ್ಬೋದು ಅಂತ, ಆಮೇಲೆ ಕೇಳ್ತೇನೆ. ನಾನು ಮೊದಲೇ ಕೇಳಿದ್ದು ಮಂಗಳೂರಿನವರು, ನಾನು ಮಂಗಳೂರಲ್ಲಿದ್ದೆ, ಐಸ್ ಕ್ರೀಮ್ ತಿನ್ಬೋದು ಅಂತ, ಭಾಳ ಇಷ್ಟವಾದ್ದು. ಅವ್ರು ಇಲ್ಲ ಅಂದ್ಬಿಟ್ರೆ ನಾಳೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಉದ್ಯೋಗಿಗಳ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ನಮ್ಮ ಇಲಾಖೆ ಮತ್ತು ಇದು ಅವರು ಮೇಡಮ್ ಅವರು ಹೇಳ್ಬೇಕಾದ್ರೆ ಇವರ ಪಾತ್ರ ಭಾಳ ಇದೆ ಅಂತ. ನನ್ನ ಪಾತ್ರ ಭಾಳ ಇಲ್ಲ, ನಿಮ್ಮ ಪಾತ್ರ ಭಾಳ ಇದೆ. ನೀವು ನಿಮ್ಮ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಏನಾದ್ರು ಅಡೆತಡೆ ಇದ್ದರೆ ಆಗ ನಮ್ಮ ಪಾತ್ರ ಬರ್ತದೆ. ನಿಮ್ಮಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆದರೂ ನಾವು ಈ ವಿಚಾರದಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಕಳೆದ 2 ವರ್ಷದಲ್ಲಿ ನಾನು ಈ ಇಲಾಖೆಯ ಒಂದು ಉನ್ನತ ಮಟ್ಟದ ಜವಾಬ್ದಾರಿಯನ್ನು ತಗೊಂಡಾಗ ಏನೆಲ್ಲ ಮಾಡ್ಬೋದು ಅಂತ. ಬಹುಶಃ ನಾವು ಮೊದಲನೇದು ದೊಡ್ಡ ಕಾರ್ಯಕ್ರಮ 2 ವರ್ಷದ ಹಿಂದೆ ಇದೇ ಸಮ್ಮೇಳನ. ನಾನು ನವಂಬರ್ 1ಗೆ ಚಾರ್ಜ್ ತೊಗೊಂಡ್ಮೇಲೆ ಇಮಿಡಿಯೇಟಾಗಿ ಬಂದಿದ್ದು. ಬಹುಶಃ ಆ ದಿನ ನನ್ನನ್ನು ಯಾರೂ ಕರೆದಿರಲಿಲ್ಲ, ನಾನೇ ಬಂದೆ. ಕಾರಣ ಅಂದರೆ ಆ ದಿನ ಇದೇ ಥರ ರೀತಿಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಬರಬೇಕಾಗಿತ್ತು. ಅವರು 2:30 ಅಥವಾ 3 ಗಂಟೆಯಲ್ಲಿ ನಾನು ಹೋಗ್ಲಿಕ್ಕಾಗಲ್ಲ, ನನ್ನ ಬಳಿ ನೀವು ಹೋಗ್ಬಿಡಿ ಅಂದ್ಬಿಟ್ರು. ನನಗೆ ಇವ್ರು ಯಾರು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಹಿರಿಯ ಅಧಿಕಾರಿಗಳ ಆಜ್ಞೆಯನ್ನು ಮೀರೋಕ್ಕಾಗಲ್ಲ. ನಾವು ಸೀದಾ ಬಂದರೆ ನೋಡ್ತೀನಿ ವೇದಿಕೆ ಮೇಲೆ ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬರು ಪಕ್ಕ ಕೂತ್ಕೋಬೇಕು ಅಂತ ಹೇಳ್ಬಿಟ್ರು. ನಾನು ಹೇಳಿದೆ ಖಂಡಿತ ಇದು ಆಗೋದಿಲ್ಲ ಅಂತ. ಭಾಳ ಮುಜುಗರ ಆಗಿತ್ತು. ಎಲ್ಲ ಒಂದು ಕಡೆ ತಯಾರಿರಲಿಲ್ಲ, ಎಲ್ಲ ಒಂದು ಕಡೆ ಪುಷ್ ಮಾಡ್ದಂಗೆ ಆಗಿತ್ತು. ಹೌದು, ಭಾಳ ಮುಜುಗರದಿಂದನೇ ಅವ್ರಿಗೆ ವಿಧಿ ಇಲ್ಲದೆ ಕೂತ್ಕೊಂಡೆ. ಬಟ್ ಈಗ 2 ವರ್ಷ ಆದಮೇಲೆ ನನಗೆ ಮತ್ತೆ ಆ ಥರ ಅವಕಾಶ ಸಿಕ್ಕರೆ ನಾನು ಮುಜುಗರ ಪಡೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಈ 2 ವರ್ಷದಲ್ಲಿ ನಾವು ಭಾಳಷ್ಟು ಕಲ್ತಿದ್ವಿ. ಪ್ರತಿ ಸಮಸ್ಯೆ ಬಂದಾಗ ಅದು ಸಮಸ್ಯೆ ಆಗಿರಲಿಲ್ಲ, ನಮಗೆ ಚಾಲೆಂಜ್ ಆಗಿತ್ತು. ಮಯ್ಯ ಸಾಹೇಬ್ರು ಹೇಳ್ತಾಯಿದ್ರು ಕೋವಿಡಲ್ಲಿ ಅಂತ. ಬಹುಶಃ ಆ ಸಮಯದಲ್ಲಿ ನಾವು ಬರೀ ಇಲಾಖೆ ಅಧಿಕಾರಿಗಳು ಆಗಿರಲಿಲ್ಲ. ನಾವು ಎಲ್ಲರೂ ಮನೇಲಿದ್ದಾಗ ಆ ಸಂದರ್ಭದಲ್ಲಿ ಬರೀ ಸರ್ಕಾರ ಮಾತ್ರ ಕೆಲಸ ಮಾಡ್ತಾಯಿತ್ತು. ಪ್ರೈವೇಟ್ ಹಾಸ್ಪಿಟಲ್ ಸಹಿತ ಕ್ಲೋಸ್ ಆಗಿತ್ತು.
ಪ್ರೈವೇಟ್ ಡಾಕ್ಟ್ರು ಸಹಿತ ನೋಡ್ತಾ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆ ಮತ್ತು ಕೆಲವು ನಮ್ಮ ಈ ವಾಲಂಟಿಯರ್ಸ್ ಅಂತೀವಿ, ನಾವೆಲ್ಲ ವಾಲಂಟಿಯರ್ಸಲ್ಲಿದ್ವಿ. ಮಯ್ಯ ಸಾಹೇಬರು ಸುಮಾರಷ್ಟು ಊಟದ ವ್ಯವಸ್ಥೆ ಮಾಡಿದರು. ನಾವು 1,00,000 ಊಟನ ಡೈಲಿ ಮಧ್ಯಾಹ್ನ ರಾತ್ರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಆ ಕೆಲಸ ನಮ್ಮಲ್ಲಿತ್ತು. ಬಹುಶಃ ನಮ್ಮ ಇಲಾಖೆ ಅಥವಾ ನಾವು ಯಾವಾಗಲೂ ಆಗಲಿಕ್ಕೆ ಆ ಕೋವಿಡ್ ಒಂದು ಕಾರಣ ಅಂತಲೂ ಹೇಳ್ಬೋದು. ಯಾಕಂದರೆ ಒಂದು ಹೊತ್ತಿನ ಊಟ ಕೆಲವರಿಗೆ ಎಷ್ಟು ಕಷ್ಟ ಅಂತ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಅರ್ಥ ಆಗಿರಲಿಲ್ಲ. ನಾವು ಊಟ ಕೊಡೋ ಒಂದು ಗ್ರ್ಯಾಟಿಟ್ಯೂಡ್ ಜೊತೆ ಅವರಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಪ್ರಾಕ್ಟಿಕಲಾಗಿ ಅವತ್ತು ಅರ್ಥ ಆಯಿತು. ಕೋವಿಡಿಂದ ಭಾಳಷ್ಟು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋ ಒಂದು ಬಹುಶಃ ದೊಡ್ಡವಾದ ಪಾಠವನ್ನು ನಾವು 2 ವರ್ಷದಲ್ಲಿ ಕಲ್ತ್ವಿ. ಆ ಒಂದು ಏನು ಕಲ್ತಿದ್ದೀವಿ ಅದನ್ನು ನಾವು ಅಳವಡಿಸ್ಕೊಂಡು ಮುಂದೆ ಬರ್ತಾಯಿದ್ವಿ. ನಾನು ಕಳೆದ ಬಾರಿನೂ ಇಲ್ಲಿ ಬಂದಾಗ ನನ್ನ ಭಾಷಣದಲ್ಲಿ ಹೇಳಿದ್ದೆ, ನಾವೊಂದು 17,000 ಫ್ಯಾಕ್ಟ್ರಿ ಇದೆ, ನಮ್ಮ ಸ್ಟೇಕ್ ಹೋಲ್ಡರ್ಸು ಸುಮಾರು 16 ಲಕ್ಷ ವರ್ಕರ್ಸ್ ಇದ್ದಾರೆ. ಅದರಲ್ಲಿ ಒಂದು 4ರಿಂದ 5 ಲಕ್ಷ ವರ್ಕರ್ಸು 7ನೇ ಕ್ಲಾಸ್ ಪಾಸು ಅಥವಾ ITI ಇಂಥವ್ರನ್ನ ರೀಚೌಟ್ ಮಾಡಲಿಕ್ಕೆ ಏನಾದ್ರು ಮಾಡ್ಬೋದಾ ಅಂತ ನಾನು ನಿಮ್ಮನ್ನೆಲ್ಲ ಕೇಳಿದ್ದೆ. ಯಾರಾದರೂ ಲಾಸ್ಟ್ ಟೈಮ್ ಬಂದರೆ ನೆನಪಿಡ್ತು. ಆ ಒಂದು ಪ್ರಶ್ನೆಯನ್ನು ನಾವು ಇಟ್ಕೊಂಡು ಲಾಸ್ಟ್ 2 ಇಯರ್ಸಲ್ಲಿ ನಾವು ಭಾಳಷ್ಟು ಪ್ರಗತಿ ಮಾಡಲಿಯ ನಿಟ್ಟಿನಲ್ಲಿ ಮುಂದುವರಿತಾ ಇದ್ವಿ ಅಂತ ಹೇಳ್ಬೋದು. ಮೊದಲನೇದಾಗಿ ನೀವೆಲ್ಲ ಡೈರೆಕ್ಟ್ರು ಯಾಕೆ ಇಂಥ ಸಮ್ಮೇಳನಕ್ಕೆ ಬರಬೇಕು ಅಂತ ಕೆಲವರು ಇಷ್ಟಪಡ್ತಾರೆ ಅಂದರೆ, ಏನಾದರೂ ಕನ್ಸೆಷನ್ ಕೊಡ್ತಾರಾ, ಏನಾದರೂ ರಿಯಾಯಿತಿ ಕೊಡ್ತಾರಾ, ಅಥವಾ ಏನಾದರೂ ಪರಿಹಾರ ಕೊಡ್ತಾರಾ. ಕನ್ಸೆಷನ್ನು ರಿಯಾಯಿತಿ ನಾನು ಹೇಳೋದು ಫೀಸಲ್ಲಲ್ಲ, ಕೆಲವೊಂದು ಕಾಂಪ್ಲಿಯನ್ಸಲ್ಲಿ, ಅಥವಾ ಏನಾದ್ರು ಹೊಸದು ಹೇಳ್ತಾರಾ, ಅಥವಾ ಇವರಿಂದ ಏನಾದ್ರು ನಮಗೆ ಇಂಟ್ರ್ಯಾಕ್ಷನ್ಗೆ ಅನುಕೂಲ ಇದೆ ಅಂತ. ನಿಮಗೆ ನಾನು ಈ ಒಂದು ಫೋರಮ್ನಲ್ಲಿ ಹೇಳ್ತೀನಿ, ಸರ್ಕಾರ ನಮ್ಮ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಹೋಗ್ತಾ ಇದೆ, ಈಗ OSH ಕೋಡ್ ಅಂತ ಬರ್ತಾಯಿದೆ. ಅದರಲ್ಲಿ ನಮ್ಮ ಹೆಸರನ್ನೇ ಬದಲಾಯಿಸಿದ್ದಾರೆ. ನಮ್ಮನ್ನು ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂತ ಸ್ಟ್ಯಾಚ್ಯುಟರಿ ಆಗಿ ಬದಲಾವಣೆ ಆಗ್ತಾಯಿದೆ. ಅದು ಸದ್ಯದಲ್ಲೇ ಬರ್ತದೆ. ಬಟ್ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ನಾವು ಆಗಲೇ ತಯಾರಿ ನಡೆಸಿದ್ದೀವಿ. ನಾಳೆ ಕಾಲಕ್ಕೆ ಒಂದು ನೋಟಿಫಿಕೇಷನ್ ಬಂದು ನಾಳೆಯಿಂದ ಕೋಡ್ ಬರ್ತದೆ, ನಿಮ್ಮ ಹೆಸರು ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂದರೆ, ಅದಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೇವೆ. ನಮ್ಮ ಗೋವಿಂದರಾಜ್ ಅವರು ಒಂದಷ್ಟು ಹೇಳಿದರು. ಫೆಸಿಲಿಟೇಟರ್ ಕಮ್ ಇನ್ಸ್ಪೆಕ್ಟರ್ ಅಂದರೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದು ಅಂದರೆ, ಸರ್ಕಾರದ ದೃಷ್ಟಿಕೋನ ಏನು, ಒಬ್ಬ ವ್ಯಕ್ತಿ ಒಂದು ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾನೆ. ಆ ವ್ಯವಹಾರ ಕರೆಕ್ಟಾಗಿ ಮಾಡಿದ್ರೆ ಆ ವ್ಯಕ್ತಿ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾನೆ, ಒಂದಷ್ಟು ತಯಾರಿಕೆ ಮಾಡ್ತಾನೆ, ಅದನ್ನ ಮಾರಾಟ ಮಾಡಿದ್ರೆ ಒಂದಷ್ಟು ಟ್ಯಾಕ್ಸ್ ಬರ್ತದೆ, ಇದರಿಂದ ಸೊಸೈಟಿಗೆ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವ್ಯವಹಾರ ಮಾಡಲಿಕ್ಕೆ ಯಾವುದೇ ಅಡೆತಡೆ ಇಲ್ದಿರ ಮಾಡಬೇಕು. ಅದರ ನಂತರ ಇನ್ಸ್ಪೆಕ್ಟ್ರ್ ಅಂದರೆ ಏನು, ಅವನಿಗೆ ಒಂದು ಕಾನೂನು ಪ್ರಕಾರ ಏನು ಮಾಡ್ತಾಯಿದೆ ಅಂದರೆ ಮಾಡ್ತಾಯಿಲ್ಲ ನೋಡಿ ಮಾಡೋದು. ಸೊ ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟು ಆಗಲೇ ಫೆಸಿಲಿಟೇಟರ್ ಆಗಿಬಿಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಿಮಗೆ ನಮ್ಮ ಆಫೀಸ್ ಬರೋದನ್ನು ತಪ್ಪಿಸಿದ್ವಿ. 17,000 ಫ್ಯಾಕ್ಟ್ರಿ ನಮ್ಮ ಆಫೀಸ್ ಬರಬಾರ್ದು ಅಂತ ಒಂದು ರಿಸರ್ವೇಷನ್ ಮಾಡಿ ಆಟೋ ರಿನ್ಯೂವಲ್ ಮಾಡಿದ್ದೇವೆ. ಬಹುಶಃ ನೀವು ಯಾರು ಅದಕ್ಕೋಸ್ಕರ ನಮ್ಮ ಆಫೀಸ್ ಬರೋದಾಗತ್ತೇ ಇಲ್ಲ. ನಿಮ್ಮ ರಿಟರ್ನ್ಸ್ ಇರ್ಬೋದು, ಆ್ಯನ್ಯಲ್ ರಿಟರ್ನ್ಸು, ಹಾಫ್ ಇಯರ್ಲಿ ರಿಟರ್ನ್ಸು ನಾವು ಡಿಜಿಟಲ್ ಮಾಡಿದ್ದೇವೆ, ನೀವು ಅದಕ್ಕೆ ಬರೋದಾಗತ್ತೇ ಇಲ್ಲ. ನಿಮ್ಮ ಎಲ್ಲ ಅಪ್ರೂವಲ್ಲು ಆನ್ಲೈನಲ್ಲಿ ಆಗ್ತಾಯಿದೆ, ನೀವು ಅದಕ್ಕೋಸ್ಕರ ಆಫೀಸ್ ಬರೋಂಗಿಲ್ಲ. ಈಗ ಇಷ್ಟು ದಿನ ನಿಮ್ಮ ಪ್ಲ್ಯಾನ್ ಅಪ್ರೂವಲ್ ಸಹ ಆನ್ಲೈನ್ ಜೊತೆಗೆ ಹಾರ್ಡ್ ಕಾಪಿ ಕೊಡೋಕ್ಕೆ ಹೇಳ್ತಾಯಿದ್ವಿ. ಇನ್ನು ಮುಂದೆ ನೀವು ಹಾರ್ಡ್ ಕಾಪಿ ಕೊಡೋ ಅಗತ್ಯ ಇಲ್ಲ. ಸೊ ಒಟ್ಟಿನಲ್ಲಿ ನಮ್ಮ ಫ್ಯಾಕ್ಟ್ರಿ ವಿಂಗ್ ಸಂಬಂಧಪಟ್ಟಂಗೆ ನಿಮ್ಮ ಎಲ್ಲ ಸೇವೆಗಳು ಆನ್ಲೈನಲ್ಲಿ ಆಗ್ತವೆ. ಪೇಪರ್ಲೆಸ್, ಕಾಂಟ್ಯಾಕ್ಟ್ಲೆಸ್, ಫೇಸ್ಲೆಸ್, ಎಲ್ಲ ಲೆಸ್ಸೇ, ಪ್ಲಸ್ ಯಾವುದೂ ಇಲ್ಲ. ಈ ಒಂದು ಸರ್ವಿಸ್ ಜೊತೆಗೆ ಇನ್ನೂ ನಾವು ಕೆಲವೊಂದು ಕೊಡ್ತಾಯಿದ್ವಿ. ಈ ನಮ್ಮಲ್ಲಿ ಈ ಓವರ್ ಟೈಮ್ ಅಪ್ರೂವಲ್ ಅಂತ ಹೇಳ್ತಾಯಿದ್ವಿ. ಕೆಲವೇ ಜನ ಬರ್ತಾರೆ, ಯಾರಿಗೆ ಕಾಂಪ್ಲೇನ್ಸು, ಆಡಿಟ್ ಅವ್ರು ಬರ್ತಾರೆ, ಅವ್ರಿಗೆಲ್ಲನೂ ನಾವು ಈ ಆಫೀಸ್ ಅಂತ ಮಾಡಿದ್ವಿ. ನೀವು ಪೇಪರ್ನಲ್ಲಿ ಕೊಡೋ ಅಗತ್ಯ ಇಲ್ಲ. ಒಂದು ಮೇಲ್ಗೆ ನಿಮ್ಮ ಮನೆ ಫ್ಯಾಕ್ಟ್ರಿ ಮ್ಯಾನೇಜರಿಂದ ಈ ಪೀರಿಯಡ್ಗೆ OT ಬೇಕು, ಪ್ರೀವಿಯಸ್ ಪೀರಿಯಡ್ OTದು ಡಬಲ್ ಪೇಮೆಂಟ್ ಮಾಡಿದ್ದೀವಿ, ಫಾರಮ್ 9 2 ಅಟ್ಯಾಚ್ ಮಾಡಿ ಮೇಲ್ ಕಳಿಸಿದ್ರೆ ನೇರವಾಗಿ ನಿಮ್ಮ ಅಪ್ರೂವಲ್ ಆದಮೇಲೆ ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಮೇಲ್ಗೆ ಬರ್ತದೆ. ಈ ಆಫೀಸು ಸಹ ನಮ್ಮಲ್ಲಿ
ಮಾಡಿದ್ದೇವೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಮೊದಲನೇ ಡಿಪಾರ್ಟ್ಮೆಂಟು ಆಫೀಸ್ ಮಾಡಿದ್ವಿ. ಆಫೀಸ್ ಕಾನ್ಸೆಪ್ಟ್ ಏನಂದರೆ, ಸರ್ಕಾರದಲ್ಲಿ ಏಕಕಡತ, ಸಿಂಗಲ್ ಫೈಲ್. ನಾವು ಡಿಪಾರ್ಟ್ಮೆಂಟಲ್ಲಿ ಏನು ಫೈಲ್ ಸ್ಟಾರ್ಟ್ ಮಾಡ್ತೀವಿ ಅದೇ ಫೈಲ್ ನೇರವಾಗಿ ನಮ್ಮ ಸೆಕ್ರೆಟ್ರಿಯೇಟ್ಗೆ ಹೋಗುತ್ತೆ, ಅದೇ ಫೈಲ್ನಲ್ಲಿ ಅಪ್ರೂವ್ ಆಗುತ್ತೆ, ಅದೇ ಫೈಲಲ್ಲಿ ಬರ್ತದೆ. ಎಲ್ಲೂ ಪೇಪರೇ ಇರೋದಿಲ್ಲ, ಎಲ್ಲ ಅದರಲ್ಲಿ ಇರ್ತದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ತದೆ. ಇಷ್ಟೆಲ್ಲ ನಾವು ಫೆಸಿಲಿಟೇಟರ್ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಮಾಡಿದ್ದೀವಿ. ಸಣ್ಣ ಪುಟ್ಟ ಸಾಫ್ಟ್ವೇರ್ನಲ್ಲಿ ಇಶ್ಯೂಸ್ ಇದ್ದಾವೆ. ನಾವು ಆ ಸಾಫ್ಟ್ವೇರ್ ಡೆವಲಪ್ ಮಾಡಲಿಕ್ಕೂ ಮುಂದಿನ ವರ್ಷಗಳಲ್ಲಿ ಪ್ರಯತ್ನ ಮಾಡ್ತಾಯಿದ್ದೇವೆ. ಇದು ನಿಮ್ಮನ್ನು ಫೆಸಿಲಿಟೇಟರ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಆನ್ಲೈನ್ ಸರ್ವಿಸ್ಸು. ಇದರಲ್ಲಿ ಏನಾದ್ರು ನ್ಯೂನ್ಯತೆಗಳು ಅದು ಇದ್ದಿದ್ದರೆ ಐ ಆಮ್ ಆಲ್ವೇಸ್ ದೇರ್ ವಿತ್ ಯು, ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದು ಒಂದು ಕಡೆ ಆಯಿತು, ಇದು ನಮ್ಮ ಫೈಲ್ ಡಿಸ್ಪೋಸಲ್ ಆಯಿತು. ಫೈಲ್ ಡಿಸ್ಪೋಸಲ್ ಒಂದೇ ನಮ್ಮ ಕೆಲಸ ಅಲ್ಲ, ನಿಜವಾದ ಕೆಲಸ ನಮ್ಮ 16 ಲಕ್ಷ ಜನ ಅಥವಾ 16,000 ಫ್ಯಾಕ್ಟ್ರಿ ಎಲ್ಲಿ ಸೇಫ್ಟಿ, ಹೆಲ್ತು, ವೆಲ್ಫೇರ್ ಹೇಗೆ ನೋಡೋದು ಅಂತ. ಇದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಫೋಕಸ್ಸು ಕಾಂಟ್ರಾಕ್ಟ್ ಲೇಬರ್ ಕಡೆ ಜಾಸ್ತಿ ಇದೆ. ಈ ಕಾಂಟ್ರಾಕ್ಟ್ ಲೇಬರ್ ಹೇಗೆ ಅಂದರೆ, ನಮ್ಮಲ್ಲಿ ಭಾಳ ಹಿಂದಿಂದ ದ ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳಿದ ತಕ್ಷಣ ನಾವು ನೋಡೋ ದೃಷ್ಟಿಕೋನನೇ ಬದಲಾಗ್ಬಿಡು. ಅಂದರೆ ಈ ಟೆಂಪ್ರರಿ ವರ್ಕರ್, ಕಾಂಟ್ರಾಕ್ಟ್ ವರ್ಕರ್ ಅಂದ ತಕ್ಷಣ ಈಸ್ ಔಟ್ಸೋರ್ಸ್ಡ್ ಅಂತ ಈಗ ಹೇಳ್ತಾರೆ. ಔಟ್ಸೋರ್ಸ್ಡ್ ಅಂದರೆ ಹೊರ ಗುತ್ತಿಗೆ ಕೊಡೋದು, ಹೊರಗಡೆ ಹಾಕೋದು. ನಾವು ಎಲ್ಲಿಂದ? ನಮ್ಮ ಮೈಂಡಿಂದ. ನೀವು ಯಾರಿಗೇ ಆಗಲಿ ಕಾಂಟ್ರಾಕ್ಟ್ ಆಗೋಯ್ತು, ಅವನದೇ ಎಲ್ಲ ಜವಾಬ್ದಾರಿ. ಬಟ್ ನೀವು ಯಾರು ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಔಟ್ಸೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮೊನ್ನೆ ಒಂದು ಬೆನ್ಸಿನ್ ಟ್ಯಾಂಕರು ನಮ್ಮ ಲೇಬರ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರ್ಲಿ ಮಾರ್ನಿಂಗು ಟಾಪಲ್ಲಾಗಿ ಬಿದ್ದು ಲೀಕ್ ಆಗಿ ಏನೇನೋ ಇಶ್ಯೂ ಆಗ್ಬಿಡ್ತು. ನಮ್ಮ ಲೇಬರ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉತ್ತರ ಕನ್ನಡ, ಯಲ್ಲಾಪುರ, ಅಲ್ಲಿ ನಮ್ಮ ಲೇಬರ್ ಮಿನಿಸ್ಟ್ರ್ ಬಂದರು, ನಮ್ಮ ಆಫೀಸರ್ಸ್ ಎಲ್ಲ ಹೋದರು, ಏನೋ ಮಾಡಿದ್ರು. ಅಲ್ಲಿಗೆ ಅದು ಮ್ಯಾನೇಜ್ ಆಯಿತು. ಮಿನಿಸ್ಟ್ರಿಗೂ ಅರ್ಥ ಆಯಿತು, ಏನೋ ಟ್ಯಾಂಕರ್ ಹೋಗ್ತಾ ಇದೆ, ಏನು ಮಾಡೋಕ್ಕಾಗತ್ತೆ, ಒಂದು ಸತಿ ಆಗಿಬಿಡುತ್ತೆ. ಬಟ್ ನಮಗೆಲ್ಲ ಒಳಗಡೆ ಕೊರಿತಾಯಿತ್ತು, ಏನಿದು ಯಾವ ಥರ ಆಗ್ತಾಯಿದೆ ಅಂತ. ನಾವು ಆ ಫ್ಯಾಕ್ಟ್ರಿಯವ್ರಿಗೆ ಕೇಳಿದ್ರೆ, ಸರ್ ಅದನ್ನು ಔಟ್ಸೋರ್ಸ್ ಮಾಡಿದ್ವಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ಗೇಟಿಂದ ಆಚೆ ಹೋಗಿತ್ತು, ನಮ್ಗೆ ಮುಗೀತು. ಇಲ್ಲಿ ಯಾರ್ದು ಜವಾಬ್ದಾರಿ? ಈಗ ಗೇಟಿಂದ ಆಚೆ ಹೋಗಿದ್ರೆ ಇನ್ಯಾರೋ ಇದ್ದಾರೆ, ಕಾನೂನು ಪ್ರಕಾರ ಇನ್ಯಾರೋ ಇರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು. ಬಟ್ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಈಗ ಅಲ್ಲಿ ಟ್ಯಾಂಕರ್ ಮೂಮೆಂಟಲ್ಲಿ ಒಂದು ಏನೋ ಅನಾಹುತ ಆಯಿತು, ಒಂದು ಗಾಯ ಆಯಿತು, ಒಂದು ಡೆತ್ ಆಯಿತು, ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಬರೀ ಯಾವಾಗೂ ಕಾನೂನೇ ಲೀಗಲ್ಲೇ ಆಗುತ್ತಾ ಅಂತ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ನಿಮ್ಮ ಹತ್ರ ಕಾಂಟ್ರಾಕ್ಟ್ ಲೇಬರ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾಯಿದ್ವಿ. ಇದಕ್ಕೆ ನಿಮಗೆಲ್ಲ ಎನ್ಕರೇಜ್ ಮಾಡಲಿಕ್ಕೆ ಯಾವ ಫ್ಯಾಕ್ಟ್ರಿಯಲ್ಲಿ HR ಕಾಂಟ್ರಾಕ್ಟ್ ಲೇಬರ್ನ ಗೌರವಯುತವಾಗಿ ನೋಡ್ಕೊಳ್ತಾರೆ, ಕ್ಯಾಂಟೀನಲ್ಲಿ ಕಡಿಮೆ ದುಡ್ಡಿನಲ್ಲಿ ಊಟ ಕೊಡ್ತಾರೆ, ಟೈಮ್ ಸರಿಯಾಗಿ ಸ್ಯಾಲ್ರಿ ಕೊಡಿಸ್ತಾರೆ, ಪೇ ಸ್ಲಿಪ್ ಕೊಡಿಸ್ತಾರೆ, ಲೀವ್ ವಿತ್ ವೇಜಸ್ ಕೊಡಿಸ್ತಾರೆ, ಅವ್ರನ್ನ ಮಾನವೀಯ ದೃಷ್ಟಿಯಲ್ಲಿ ಯಾರು ನೋಡ್ತಾರೆ ಅಂತ HR ಮ್ಯಾನೇಜರ್ನ ಗುರುತಿಸಿ ವರ್ಷಕ್ಕೆ 3 ಜನಕ್ಕೆ ಬೆಸ್ಟ್ HR ಅವಾರ್ಡ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಕಳೆದ ಬಾರಿ ಪ್ರಾರಂಭಿಕವಾಗಿ ಭಾಳಷ್ಟು ಜನ ವಿರೋಧದ ನಡುವೆಯನ್ನು ನಾನು ಹೇಳಿದೆ, ಲೆಟ್ ಅಸ್ ಸ್ಟಾರ್ಟ್ ದಿಸ್. HR ಬೇರೆ ಅಂದ್ಕೋಬೇಡಿ, ಭಾಳ ಪವರ್ಫುಲ್ ಅವರು. ಯಾಕೆಂದರೆ ಡಿಸಿಷನ್ ಮೇಕರ್ಸ್ ಜೊತೆ ಇರ್ತಾರೆ. ಡಿಸಿಷನ್ ತಗೊಳ್ಳೋರಿಗೆ ತಗೋಬೇಕೋ ಬೇಡ ಅಂತ ಹೇಳೋ ಒಂದು ಅವಕಾಶ ನಿಮಗಿದೆ. ನೀವು ಒಳ್ಳೇದು ಹೇಳ್ತೀರಾ, ಹೇಳೋದು ಅದು ಬೇರೆ ವಿಚಾರ. ಬಟ್ ಡಿಸಿಷನ್ ಮೇಕರ್ ಜೊತೆ ಇರ್ತೀರ, ನಿಮ್ಮನ್ನು ಸೆನ್ಸಿಟೈಸ್ ಮಾಡಿದ್ರೆ ಎಲ್ಲ ಒಂದು ಕಡೆ ನಿಮ್ಮ ರಿಪೋರ್ಟಿಂಗ್ ಅವ್ರಿಗೆ ಹೇಳಲಿಕ್ಕೆ, ಅದ್ರ ಬಗ್ಗೆ ನೋಡಲಿಕ್ಕೆ ಅಂತ. ಈ ಒಂದು ಇದರಲ್ಲಿ ಬಹುಶಃ ನಮ್ಮ ಗೋವಿಂದರಾಜ್ ಅವ್ರನ್ನ ಲಾಸ್ಟ್ ಇಯರು ಸೆಲೆಕ್ಟ್ ಮಾಡಿದ್ವಿ. ಆ ಅಭಿಮಾನದಿಂದ ಅವರು ನಿಮ್ಮ ಬಗ್ಗೆ ನಾನೇ ಹೇಳ್ತೀನಿ ಸರ್ ಅಂತ ಹೇಳಿದರು. ನಾನು ಹೇಳಿದೆ ಜಾಸ್ತಿ ಹೇಳೋಕ್ಕೋಗಿಲ್ಲ. ನಾನು ಹೇಳೋಣ ಅಂತಿದ್ದೆ, ಯಾರು ಪ್ರೈಸ್ ಕೊಟ್ಟಿದ್ದೆ ಅವ್ರು ಬಂದು ಹೇಳಬೇಡಿ, ಯಾರಿಗೆ ನೋಟಿಸ್ ಕೊಟ್ಟಿದ್ದೆ ಅವ್ರು ಬಂದು ಹೇಳಿ ಅಂತ. ಯಾಕಂದರೆ ನೋಟಿಸ್ ಕೊಟ್ಟಿರೋರಿಗೆ ಇರ್ತದೆ ಜಸ್ಟ್ ನೀವು ಹಂಗೆ ಅಂತ. ಐ ಆಲ್ವೇಸ್ ರಿಸೀವ್ ಪ್ರಾಂಪ್ಟ್ ಫೀಡ್ಬ್ಯಾಕ್.
ನಿಮ್ಮದು ನಾವು ಕೆಟ್ಟದ್ದು ಮಾಡಿದಾಗ ನೀವು ಕೆಟ್ಟದ್ದು ಮಾಡಿದ್ದೀರಿ ಅಂತ ಹೇಳಿದ್ರೆ ನಾವು ಸರಿ ಹೋಗೋದು. ನೀವೆಲ್ಲನೂ ನೀವು ಅದು ಇದು ಉನ್ನತ A++ ಗ್ರೇಡ್ ಕೊಡ್ತಾ ಹೋದರೆ ನಾವು ತಪ್ಪು ಮಾಡ್ತಾಯಿದ್ರು ನೀವು ಆ ಗ್ರೇಡ್ ಕೊಡಬಾರ್ದು. ಸರಿ ಇದ್ದಾಗ ಸರಿ ಇಲ್ಲದಾಗ ಸರಿ ಇಲ್ಲ ಅನ್ನೋಂಥ ಪ್ರಾಂಪ್ಟ್ ಫೀಡ್ಬ್ಯಾಕು ನಾನು ಇಷ್ಟಪಡ್ತೇನೆ. ಆ ಇದರಲ್ಲಿ ನಾನು ಹೇಳ್ತಾ ಇದ್ದೆ ಪ್ರೈಸ್ ಕೊಟ್ಟಿದ್ದೀನಿ, ನೀನು ಮಾತಾಡ್ಬೇಡಪ್ಪ. ನಾವು ಇದು ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ಈ ಕಾಂಟ್ರಾಕ್ಟ್ ಲೇಬರ್ ಯಾಕೆ ನಾನು ಒತ್ತಿ ಹೇಳ್ತೀನಿ ಅಂದರೆ, ನಮ್ಮಲ್ಲಿ 60 ಫ್ಯಾಟಲ್ ಆಕ್ಸಿಡೆಂಟ್ ಆಗುತ್ತೆ ವರ್ಷಕ್ಕೆ. ಮೊದಲು 100 ಗಡಿಯಲ್ಲಿತ್ತು, ಕಳೆದ ವರ್ಷಗಳಿಂದ 50-60 ಬಂದಿದೆ, 40 ಬರ್ತಾಯಿದೆ. ನಾವು ಝೀರೋ ವಿಷನ್ ಅಂತ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ವಿ. ಸುಮಾರು 5 ವರ್ಷಗಳ ಹಿಂದೆಯೇ ಈ ಝೀರೋ ವಿಷನ್ ಕಾನ್ಸೆಪ್ಟ್ ಅಂತ ಈ ಜರ್ಮನು ಮತ್ತು ಇಂಡಿಯಾದವರು ಕೊಲಾಬ್ರೇಟ್ ಮಾಡಿ ಕಾರ್ಯಕ್ಷೇತ್ರಗಳಲ್ಲಿ ಶೂನ್ಯ ಅಪಘಾತ, ಇದು ಕನಸು, ಶೂನ್ಯ ಅಪಘಾತ ಅನ್ನೋದು ಕನಸು. ಬಟ್ ನನಗೆ 5 ವರ್ಷಗಳಲ್ಲಿ ನಾನು ಮೊದಲನೇ ಕಾನ್ಫರೆನ್ಸು ಡೆಲ್ಲಿಯಲ್ಲಿ ಅಟೆಂಡ್ದಾಗ ಇದು ಹೇಗೆ ಸಾಧ್ಯ ನಮ್ಮ ಇಂಡಿಯಾ ಅಂತ ಕಡೆ ಅಂತ ಪ್ರಾರಂಭದಲ್ಲಿ ಚಿಂತನೆ ಮಾಡಿ ಬಟ್ ನನಗೆ ಅರ್ಥ ಆಗಿದ್ದು ಕಳೆದ 2 ವರ್ಷದಲ್ಲಿ ಇದಕ್ಕೆ ಏನಾದ್ರು ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಭಾಳಷ್ಟು ಹೊಸ ಕಾನ್ಸೆಪ್ಟ್ಗಳನ್ನು, ನಮ್ಮ ಆಫೀಸ್ ಕೆಲಸನೇ ಬೇರೆ, ನಮ್ಮ ಸ್ಟ್ಯಾಚ್ಯೂಟ್ರಿ ಕೆಲಸನೇ ಬೇರೆ, ಅದ್ರ ಜೊತೆಗೆ ಇವೆಲ್ಲ, ಅದ್ರ ಜೊತೆಗೆ ಎಕ್ಸ್ಟ್ರಾ. ಇದರಲ್ಲಿ ನಾವು ಏನು ಮಾಡಿದ್ವಿ, ಮೊದಲನೇದಾಗಿ ಆ್ಯಕ್ಸಿಡೆಂಟು ಪ್ರಿವೆಂಟ್ ಮಾಡ್ಬೇಕಾದ್ರೆ ಇಂಡಸ್ಟ್ರಿಗೆ ಯಾರು ಬರ್ತಾರೆ ಮೊದಲು ಅವ್ರನ್ನ ಎಲ್ಲ ಒಂದು ಕಡೆ ಮೊದಲೇ ಟಚ್ ಮಾಡಬೇಕು ಅಂತ. ನೀವು ಪ್ರೀ ಎಂಪ್ಲಾಯ್ಮೆಂಟ್ ಅಂತ ಏನೋ ಹೇಳ್ತೀರಲ್ಲ, ನಿಮ್ಮ ಇಂಡಸ್ಟ್ರಿಗೆ ಬರೋ ಮೊದಲೇ ಯಾರು ಬರ್ತಾರೆ, ನಮ್ಮಲ್ಲಿ 90% ITI ಸ್ಟೂಡೆಂಟ್ಸ್ ಬರ್ತಾರೆ. ನಾವು ಅವ್ರನ್ನ ಫೋಕಸ್ ಮಾಡಿ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಒಂದು ಸಣ್ಣ ಬುಕ್ಲೆಟು ಸೇಫ್ಟಿದು, 1 ಅವರ್ ಲೆಕ್ಚರು, ಕಾಲೇಜ್ಗೆ ಹೋಗಿ ಅವ್ರಿಗೆ ಸೆನ್ಸಿಟೈಸ್ ಮಾಡೋದು, ಒಂದು ಸಣ್ಣ ಸ್ಪಾರ್ಕ್ ಅವ್ರ ತಲೆಯಲ್ಲಿ ಬಿಡೋದು, ಸೇಫ್ಟಿ ಬಗ್ಗೆ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ. ಹೇಗೆ ಮಾಡ್ಬೋದು, ನಾವಿರೋದು 37 ಡಿವಿಷನ್ಸು, ಇಡೀ ಕರ್ನಾಟಕಕ್ಕೆ 37 ಆಫೀಸು, ಅದರಲ್ಲಿ 14 ವೇಕೆಂಟು. ಸೊ 37ರಲ್ಲಿ 14 ಅವರೇ, ಇನ್ನು 23 ಜನ, 16,000 ಫ್ಯಾಕ್ಟ್ರಿ ರೌಂಡ್ ಹೊಡೆಯೋದು ಯಾವಾಗ ಒಂದು. ಎರಡನೇದು, ಇಷ್ಟು ಜನ ನಮ್ಮ ಫ್ಯಾಕ್ಟ್ರಿ ಬಿಟ್ಟು ITIಗೆ ಹೋಗೋದು ಯಾವಾಗ. ಸೊ ಅಲ್ಲಿ ನಾವು ಅಂದ್ಕೊಂಡ್ವಿ ಇದು ಕಾರ್ಯಸಾಧ್ಯವಾದ ಸಲಹೆ ಅಲ್ಲ, ನಾವು ಬೇರೆನೇ ಯೋಚನೆ ಮಾಡಬೇಕು, ಬಟ್ ಮಾಡಬೇಕು. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ ಈ ಸಮಾಜದಿಂದ ಸಮಾಜಕ್ಕೆ ಅಂತ, ಈ ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೆ. ನಾವೀಗ ಇಂಡಸ್ಟ್ರಿಯಲ್ಲಿ ಫೋಕಸ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಸೇಫ್ಟಿ ಟ್ರೈನಿಂಗ್ ಪ್ರೋಗ್ರಾಮು, ನಾವೊಂದು 30 ಜನ ಆಫೀಸರ್ಸು, ಒಂದು 50 ಜನ ಸೇಫ್ಟಿ ಆಫೀಸರ್ಸ್ ಅಷ್ಟೇ ಮಾತಾಡ್ತಾಯಿದ್ವಿ ಇಡೀ ಕರ್ನಾಟಕದಲ್ಲಿ. ಜಾಸ್ತಿ ಜನ ಮಾತಾಡೋಕ್ಕಾಗಬೇಕು. ಅದಕ್ಕೆ ನಮಗೆ ಇಂಡಸ್ಟ್ರಿ ಒಳಗಡೆ ಕೆಲವು ಪ್ಯಾಷನೇಟ್ ಸ್ಪೀಕರ್ಸ್ ಇರ್ತಾರೆ, ಅವ್ರಿಗೆ ತುಂಬ ಇಷ್ಟ ಇರ್ತದೆ ಈ ಥರ ಒಂದು ತರಬೇತಿ ಕೊಡೋದು. ಅಂಥವ್ರು ಯಾರಾದರೆ ವಾಲಂಟ್ರಿಯಾಗಿ ಬನ್ನಿ, ನಾವು ನಿಮಗೆ ಒಂದು PPT ಕೊಡ್ತೀವಿ. ನಿಮಗೆ ಇಷ್ಟವಾದ ITI ಕಾಲೇಜ್ಗೆ ಹೋಗಿ, ನಿಮಗೆ ಪುರ್ಸತ್ತಾದ ಸಮಯದಲ್ಲಿ ಹೋಗಿ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಾವು ಕೊಟ್ಟಿರೋ ಮೆಟೀರಿಯಲ್ ಜೊತೆಗೆ 1 ಅವರ್ ಪಾಠ ಮಾಡಿ, ಒಂದು ಬುಕ್ ಕೊಡ್ತೇವೆ. ಆಮೇಲೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಟೈಮಲ್ಲಿ ಏನಾದ್ರು ಶಾರ್ಪ್ ಆಗಿರೋಂಥ ಒಂದು 2-3 ಪ್ರಶ್ನೆ ನಿಮಗೆ ಪ್ರೊವೋಕ್ ಆಗೋವಂಥ ಇದ್ದರೆ ಅಂಥ ಪ್ರಶ್ನೆಗಳ ಫೀಡ್ಬ್ಯಾಕನ್ನು ನಮಗೆ ಕಳಿಸಿ. ಇದಕ್ಕೆ ಡಿಪಾರ್ಟ್ಮೆಂಟು ನಿಮ್ಮನ್ನು ಗೌರವಿಸೋ ಜೊತೆಗೆ ರೆಕಗ್ನೈಸ್ ಮಾಡ್ತದೆ. ಯು ವಿಲ್ ಬಿ ವರ್ಕಿಂಗ್ ವಿತ್ ಡಿಪಾರ್ಟ್ಮೆಂಟ್ ಅಂತ ಒಂದು ಯೋಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸದ್ಯದಲ್ಲೇ ಇದನ್ನ ಅನೌನ್ಸ್ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದರೂ ಪ್ಯಾಷನೇಟ್ ಸ್ಪೀಕರ್ಸ್ ಇದ್ದರೆ, ಖುಷಿ ಇದ್ದರೆ, ಇದು ಕಂಪಲ್ಸರಿ ಅಲ್ಲ, ಖುಷಿಯಾಗಿ ಮಾತಾಡ್ತೀನಿ ನಾನು ಈ ಕೆಲಸ ಮಾಡಬೇಕು ಅನ್ನೋರು ಇದ್ದರೆ ನಮ್ಮ ಜೊತೆ ಪಾರ್ಟ್ನರ್ಸ್ ಆಗಿ ಬನ್ನಿ, ನಾವು ನೀವು ಸೇರಿ ಒಂದಷ್ಟು ಅರಿವು ಮೂಡಿಸೋಣ ಅಂತ. ಸೊ ಇದು ಒಂದು. ಎರಡನೇದು, ಝೀರೋ ವಿಷನಲ್ಲಿ ಭಾಳ ಇದೆ, ಬಹುಶಃ ಟೈಮ್ ಇದೆಯಾ, 5 ಮಿನಿಟ್ಸ್ ಅಂತ. ಈ ಝೀರೋ ವಿಷನಲ್ಲಿ ಇದು ಒಂದಾಯಿತು. ಈ ನಮ್ಮಲ್ಲಿ ಇನ್ನಷ್ಟು ಆಗಬೇಕು. ಅದಕ್ಕೆ ನಾವು ನಮ್ಮ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆ ತಿರುಗಿದ್ವಿ. ಇವ್ರ ಜೊತೆ ಸೇರಿ ಏನಾರು ಮಾಡ್ಬೋದು. ಇಂಡಸ್ಟ್ರೀಸ್ ಅಸೋಸಿಯೇಷನ್ ಹೋದರೆ ಅವ್ರದ್ದು ಗೌರ್ಮೆಂಟ್ ಜೊತೆ GST ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ರೈಸ್ ಆಗ್ತಾಯಿದೆ, ಮಾಡ್ತಾಯಿದ್ದಾರೆ. ಅವರು ಯಾವತ್ತೂ ಈ ಸೇಫ್ಟಿ ಆ್ಯಂಡ್ ಹೆಲ್ತ್ ಬಗ್ಗೆ ಆ ಇಂಡಸ್ಟ್ರಿ ಅಸೋಸಿಯೇಷನ್ ಲೆವೆಲಲ್ಲಿ ಮಾಡೋಕ್ಕಾಗುತ್ತಾ? ನಾನು ಒಂದು ಬಿಡದಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಜೊತೆ ಮಾತಾಡಿದಾಗ, ನಿಮ್ಮಲ್ಲಿ ಈ ಒಂದು ನಿಮ್ಮ ಮೆಂಬರ್ ಸಮಸ್ಯೆಗಳನ್ನು ಮಾಡಿ, ಅದ್ರ ಜೊತೆಗೆ ಸಪ್ರೇಟಾಗಿ ಸೇಫ್ಟಿ ಆ್ಯಂಡ್ ಹೆಲ್ತ್ ವಿಂಗ್ ಅಂತ ಮಾಡಿ, ಒಬ್ಬರನ್ನ ಅಧ್ಯಕ್ಷರನ್ನು ಮಾಡಿ, ಎಕ್ಸ್ಕ್ಲೂಸಿವ್ ಆಗಿ
ಸೇಫ್ಟಿ ಆ್ಯಂಡ್ ಹೆಲ್ತ್. ಅದಕ್ಕೆ ನಿಮ್ಮಲ್ಲಿ ರಿಟೈರ್ಡ್ ಒಂದಿಬ್ಬರು ಒಳ್ಳೆ ಸೇಫ್ಟಿ ಪ್ರೊಫೆಷ್ನಲ್ಸ್ ಇರ್ಬೋದು ಅಥವಾ ಸಂಸ್ಥೆ ಉದ್ಯೋಗಿಗಳಿರ್ಬೋದು, ಒಂದಿಬ್ಬರನ್ನ ತಗೊಳ್ಳಿ ಅಸೋಸಿಯೇಷನಿಂದ. ಆದವ್ರಿಗೆ ನೀವೇ ಪೇ ಮಾಡಿ. ನಿಮ್ಮ ಮೆಂಬರ್ಸ್ ವ್ಯಾಪ್ತಿಯಲ್ಲಿ ಕೆಲವರು 5 ವರ್ಕರು, ಒಬ್ಬರು ಇಬ್ಬರು ಇರ್ತಕ್ಕಂಥ ಮೆಂಬರ್ಸ್ಗೆ ಅವ್ರನ್ನ ಕಳಿಸ್ಬಿಟ್ಟು ಅಲ್ಲಿ ಏನು ಸೇಫ್ಟಿ ಹೆಲ್ತ್ ಸಮಸ್ಯೆ ಇದೆ ಅಲ್ಲಿ ಮಾಡಿ ನಿಂತು ಅವ್ರಿಗೆ ಗೈಡ್ ಮಾಡಿ ರಿಸಾಲ್ವ್ ಮಾಡಿಸಿ ಬನ್ನಿ. ನೋಟಿಸ್ ಇಲ್ಲ, ಒಂದು ಇದಿಲ್ಲ, ಲೀಗಲ್ ಇಲ್ಲ, ಒಬ್ಬ ಫ್ರೆಂಡ್ ಬಂದು ನಿಮ್ಮ ಸೇಫ್ಟಿ ಪ್ರಾಬ್ಲಮ್ ರಿಸಾಲ್ವ್ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಮಾಡಿ ಅಂತ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಬಹುಶಃ ಬಿಡದಿಯಲ್ಲಿ ಇದೇನೋ ಸಕ್ಸಸ್ ಆದರೆ ನಾವು ಎಲ್ಲ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಜೊತೆ ಬರ್ತೀವಿ, ಅಲ್ಲಿ ಒಂದು ಮಾಡ್ಬೋದು. ಇದ್ರ ಜೊತೆಗೆ ನಾವು ನಮ್ಮ ತರಬೇತಿ ಕಾರ್ಯಕ್ರಮಗಳು ಏನು ಮಾಡ್ತಾಯಿದ್ವಿ, ಈಗ ಮತ್ತೆ ಶುರು ಮಾಡಿ ಅಂತ ನೆನ್ನೆ ನಾವು ಸರ್ಕ್ಯುಲರ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಒಂದು 200 ಕಾರ್ಯಕ್ರಮ ಆಗುತ್ತೆ. ಇದರ ಜೊತೆಗೆ ನಾವು ವಿಶೇಷ ಕಾರ್ಯಕ್ರಮ ಮಾಡಬೇಕಂತಿದ್ವಿ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಕಾರ್ಯಕ್ರಮ ಮಾಡಬೇಕಂತ. ನಿಮ್ಮ 30 ಜನ ಒಂದು ಏರಿಯಲ್ಲಿ ಕುಣಿಸಿ ಅರ್ಧ ಗಂಟೆ ನಿಮ್ಮ ಬ್ರೈನ್ ವಾಶ್ ಮಾಡಬೇಕು. ನಾವು ಅರ್ಧ ಗಂಟೆ ಬ್ರೈನ್ ವಾಶ್ ಅಂದರೆ ನಮ್ಮ ಕಾನ್ಸೆಪ್ಟ್ ಇದೆ, ನಿಮ್ಮ ಥಿಂಕಿಂಗ್ ಎಲ್ಲಿದೆ, ನೀವು ಹೇಗೆ ಮುಂದುವರಿಬೇಕು. ಇವತ್ತು 2021ನಲ್ಲಿ ಭಾಳಷ್ಟು ಇನ್ಸ್ಪೆಕ್ಟರ್ ರಾಜು ಆ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಎಲ್ಲ ಹೋಗಿದೆ. ಭಾಳಷ್ಟು ಜನ ಇವತ್ತು ಇಂಡಸ್ಟ್ರಿ ನಡೆಸೋರ್ಗೆ ಭಾಳಷ್ಟು ಅವೇರ್ನೆಸ್ ಇದೆ, ಭಾಳಷ್ಟು ಜನ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಿಂದೆ ನಾವು ಇಲಾಖೆಗೆ ಸೇರಿದಾಗ ಇದ್ದ ಮೈಂಡ್ಸೆಟ್ ಇಲ್ಲ, ಭಾಳಷ್ಟು ಉದಾರೀಕರಣ ಆಗಿದೆ, ಎಲ್ಲರಿಗೂ ಅರ್ಥ ಆಗಿದೆ ನಾವು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ನಡೆಸಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನೀವು ಕ್ರೂಷಿಯಲ್, ನಿಮ್ಮ HR ನಿಮ್ಮನ್ನು ನಾವು ಅರ್ಧ ಗಂಟೆ ಒಂದು 25 ಜನ ಒಂದು ಕಾರ್ಯಕ್ರಮ 2 ಅವರ್ಸು ಅದರಲ್ಲಿ ನಾವು ಮಾಡಿ ನಮ್ಮ ಒಂದು ಕಾರ್ಯಕ್ರಮಗಳೇನಿದೆ, ನಿಮ್ಮಲ್ಲಿ ಭಾಳಷ್ಟು ಜನಕ್ಕೆ ಎಮರ್ಜೆನ್ಸಿ ಪ್ರಿಪೇರ್ನೆಸ್ ಅಂತ ಗೊತ್ತಾಗಲ್ಲ, ಅದ್ರ ಬಗ್ಗೆ ನಾವು ಹೇಳಬೇಕು. ಮತ್ತು ನಾವು ನಿಮ್ಮನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ, ನೀವು ಯಾವ ದೃಷ್ಟಿಕೋನದಲ್ಲಿ ಕೆಲಸ ಮಾಡಬೇಕು, ನಮ್ಮ ಇಲಾಖೆ ನಿಮ್ಮಿಂದ ಯಾವ ರೀತಿಯ ಒಂದು ಸ್ಪಂದನೆಯನ್ನು ಮಾಡ್ತಾಯಿದೆ ಅನ್ನೋ ಒಂದು ಈ ಥರ ವಿಶೇಷ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೇವೆ ಸದ್ಯದಲ್ಲೇ. ನೀವು HR ಇರ್ಬೋದು, ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಇರ್ಬೋದು, ಇವನ್ ಸೇಫ್ಟಿ ಆಫೀಸರ್ ಇರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಕ್ಟ್ರಿ ಮ್ಯಾನೇಜರು ಅಥವಾ ಆಕ್ಯುಪೈರು ಇರ್ಬೋದು. ಶಾರ್ಟ್ ಇದು 20-25 ಜನ ಅಷ್ಟೇ, 2 ಅವರ್ಸ್ ಪ್ರೋಗ್ರಾಮು. ಇದನ್ನು ನಾವು ಮಾಡ್ತೀವಿ. ಬಹುಶಃ ನಾವು ಎಲ್ಲರೂ ನಿಮ್ಮ ಹತ್ರನೇ ಬಂದು ದೊಡ್ಡ ಇಂಡಸ್ಟ್ರಿಯಲ್ಲಿ ನಿಮ್ಮಲ್ಲೇ ಆರ್ಗನೈಸ್ ಮಾಡಿ ನಾವು ಬಂದು ಮಾಡ್ತೇವೆ. ಅದು ಉಚಿತ ಆಗ್ಬೋದು, ಕಾಫಿ ಟೀ ಖರ್ಚು ಅಷ್ಟೇ ನಿಮ್ಮಲ್ಲಾಗುತ್ತೆ, ಮಾಡ್ಬೋದು. ಇದ್ರ ಜೊತೆಗೆ ಮಯ್ಯ ಸಾಹೇಬ್ರು ಹೇಳ್ತಾಯಿದ್ರು, ಯಾವುದು ಮಂತ್ರಾಲಯದ್ದು ಬಾಯ್ಲರ್ ಬಂದಾಗ ನಾನು ನೋಟ್ ಮಾಡಿಕೊಂಡೆ ಒಂದು ಮಾತು ಹೇಳಬೇಕು ಅಂತ. ನಾವು ಬಾಯ್ಲರಲ್ಲೂ ಈ ಎಲ್ಲ ಆನ್ಲೈನು ಅಪ್ರೂವಲ್ಸ್ ಆಗ್ತಾಯಿದೆ. ಇದು ಮುಂದುವರೆದು ಸಾಹೇಬ್ರು ಹೇಳಿದ್ದಕ್ಕೆ ನಾವು ಈ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್, ನಮ್ಮ ದೇವಾಲಯಗಳ ಒಂದು ಇಲಾಖೆ ಇದೆ, ಮುಜರಾಯಿ ಇಲಾಖೆ, ಅವ್ರಿಗೆ ನಾವು ಬರ್ತಿದ್ವಿ, ನಿಮ್ಮ ಯಾವುದೇ ದೇವಸ್ಥಾನದಲ್ಲಿ ಬಾಯ್ಲರ್ನ ಅಗತ್ಯ ಇದ್ದರೆ ನಮ್ಮ ಇಲಾಖೆ ಸಂಪರ್ಕಿಸಿ, ಅಲ್ಲಿ ನಾವು ಡೋನರ್ನ ಹುಡುಕಿ, ಅದು ನಮ್ಮದೇ ಕೆಲಸ, ಡೋನರ್ ಸಹಿತ ಹುಡುಕಿ ನಿಮ್ಮಲ್ಲಿ IVR ಬಾಯ್ಲರ್ ಹಾಕಿ ಮೇಂಟೆನೆನ್ಸ್ ಫ್ರೀ, ಬಾಯ್ಲರ್ ಇರೋವರೆಗೂ ಅಲ್ಲಿ ಮೇಂಟೆನೆನ್ಸ್ ಫ್ರೀ ಅಂತ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾವು ಅಧಿಕೃತವಾಗಿ ನಮ್ಮ ಮುಜರಾಯಿ ಇಲಾಖೆಗೆ ಬರೋದು. ನನಗೆ ಇಲ್ಲೇ ಸುಮಾರು ಜನ ಡೋನರ್ ಸಿಗ್ತಾರೆ, ಹೋಗ್ಬೇಕಾದ್ರೆ 4 ಜನ ಬೇಕಾದ್ರೆ 10 ಜನ ಸಿಗ್ತಾರೆ. ನಿಮ್ಮ ಹೆಸರೇ ಹಾಕಿ ಒಂದು ದೇವಸ್ಥಾನದಲ್ಲಿ ಒಂದು ಸೇಫ್ ಬಾಯ್ಲರ್ ಹಾಕಿ ವರ್ಷಕ್ಕೊಂದು ಸತಿ ಮೇಂಟೆನೆನ್ಸ್ ಆದರೆ ಅಲ್ಲಿ ಸೇಫ್ಟಿ ಇರ್ತದೆ ಮತ್ತು ಒಳ್ಳೆ ಊಟ ತಯಾರು, ಇದು ನಮ್ಮಲ್ಲಿದೆ. ಸೊ ಈ ರೀತಿ ನಾವು ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕೊನೆಯದಾಗಿ ಇನ್ನೊಂದು ಕಾರ್ಯಕ್ರಮ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಇವತ್ತು ಡಾಕ್ಟರ್ CR ಚಂದ್ರಶೇಖರ್ ಅವರು ಬರೆದಿರೋ ಬುಕ್ಕು ನಿಮ್ಮ ಹತ್ರ ಇದೆ. ಅದರಲ್ಲಿ ಒಂದು ಅರ್ಧದಷ್ಟು ಮೆಟೀರಿಯಲ್ ಕನ್ನಡದಲ್ಲಿ ನಾವು ಭಾಳಷ್ಟು ವಿಚಾರ ಸುರಕ್ಷತೆ ಬಗ್ಗೆ ಇವತ್ತು ಕನ್ನಡದಲ್ಲಿ ಭಾಳಷ್ಟು ಕಡಿಮೆ ಪುಸ್ತಕ ಇದೆ, ಎಲ್ಲೂ ಅವೇರ್ನೆಸ್ ಬರ್ತಾಯಿಲ್ಲ. ಎಲ್ಲ ಒಂದು ಕಡೆ ರಾಮ್ ನವರತ್ನ ಅಂತವರು ಇನ್ನೂ ಕೆಲವರು ಅಲ್ಲಲ್ಲಿ ಮಾಡ್ತಾಯಿದ್ದಾರೆ. ನಮಗೆ ಇರ್ತಕ್ಕಂಥ ಒಂದು ಇದಕ್ಕೆ ಏನೇನು ಸಾಲದು. ಈ ನಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಪುಸ್ತಕ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ನಾನು ಸಹ ಪ್ಯಾಷನೇಟ್ ರೈಟರ್ಸ್ ಹುಡುಕ್ತಾ ಇದ್ದೇನೆ. ನಾವೊಂದು ಸಣ್ಣ ಪುಸ್ತಕ ಅಂದರೆ ಈಗ ಈ ಸೇಫ್ಟಿ ಶೂ ಬಗ್ಗೆ ಬರಿತಾ ಇದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಅದರ ಹೆಸರು ನಾವು ಮೊದಲ ಹೆಜ್ಜೆ ಅಂತ ಇಟ್ಟಿದ್ದೀವಿ. ನಾವು ಬೆಳಗ್ಗೆ ಮನೆಯಿಂದ ಓಡಬೇಕಾದ್ರೆ ನೀವು ಹೇಗೆ ಫಸ್ಟ್ ಸ್ಟೆಪ್ ಇಡ್ತೀರ, ಆವಾಗ ನಿಮ್ಮ ಪಾದದ ಬಗ್ಗೆ, ನಿಮ್ಮ ಶೂ ಬಗ್ಗೆ ಯೋಚನೆ ಮಾಡಿ ಇಡೀ ದಿನ ಅದು ನಿಮ್ಮ ಪ್ರೊಟೆಕ್ಟ್ ಮಾಡಬೇಕಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಈ ಥರ ನಾವು ಭಾಳಷ್ಟು ಪುಸ್ತಕ ಮಾಡ್ಬೇಕಂತಿದ್ವಿ.
ಈ ನಿನ್ನೆಯಿಂದ ಮಯ್ಯ ಸಾಹೇಬ್ರಿಗೆ ಹೇಳ್ಬೇಕಂದ್ರೆ ಕುಡಿಯೋ ನೀರು ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನಿನ್ನೆಯಿಂದ ಅಂತಿದ್ದೆ. ಯಾಕೆಂದರೆ ನಿನ್ನೆ ಬಹುಶಃ ನಿಮ್ಮ ಗ್ರೂಪಲ್ಲಿಲ್ಲ, ಸೇಫ್ಟಿ ಗ್ರೂಪಲ್ಲಿ ಈ ಯೂರಿನ್ ಕಲರ್ದು ಡಿಫ್ರೆಂಟ್ ಕಲರ್ಸ್ ಹಾಕಿ ನಿನ್ನೆಯಿಂದ ಚರ್ಚೆ ಆಗ್ತಾಯಿದೆ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ನೀರು ಕುಡಿದ್ರೆ ಯಾವ ಕಲರ್ ಬರುತ್ತೆ ಅಂತ, ಯಾವ ಕಲರಿಂದ ನಿಮ್ಮ ಮನುಷ್ಯನ ಕಾಯಿಲೆ ಯಾವ ಥರ ಇರುತ್ತೆ ಅಂತ, ಏನೇನು ತೊಂದರೆ ಆಗುತ್ತೆ. ಈ ಒಂದು ಕಾನ್ಸೆಪ್ಟು 30 ವರ್ಷಗಳ ಹಿಂದೆ ನಮ್ಮ ಹನುಮಂತರಾವ್ ಸಾಹೇಬರು ಶುರು ಮಾಡಿದರು. 30 ವರ್ಷದ ಹಿಂದೆ ಕುಡಿಯೋ ನೀರಿನ ಕಲರು ಹೇಗಿರಬೇಕು ಅಂತ ನಾನು 30 ವರ್ಷದ ಹಿಂದೆ ಕೇಳಿದೆ. ಇವತ್ತು ಭಾಳಷ್ಟು ಜನಕ್ಕೆ ಗೊತ್ತಾಗ್ತಾಯಿಲ್ಲ, ಅದ್ರ ಬಗ್ಗೆ ಒಂದು ಬರಿಬೋದು ಅಂತ. ಆಮೇಲೆ ಈ ಕರ್ನಾಟಕದಲ್ಲಿ ಕೆಲವು ಕಡೆ ಇಂಡಕ್ಷನ್ ಟ್ರೈನಿಂಗ್ ಇದೆ. ಸಾಮಾನ್ಯ ಸಣ್ಣ ಸಣ್ಣ ಕಾರ್ಖಾನೆಯಲ್ಲಿ ಒಂದು ಇಂಡಕ್ಷನ್ ಟ್ರೈನಿಂಗ್ ಅಂದರೆ ಏನು ಗೊತ್ತಿಲ್ಲ, ಅದಕ್ಕೊಂದು ಸಣ್ಣ ಬುಕ್ಲೆಟ್ ಮಾಡ್ಬೋದಾ ಅಂತ. ಅದಕ್ಕೆ ಟೊಯೋಟಾದವ್ರು ಮುಂದೆ ಬಂದ್ದಾರೆ. ಈ ನಮಗೆ ITIಗೆ ಒಂದು ಬುಕ್ಲೆಟ್ ಮಾಡೋಣ ಅಂದರು. ಎಷ್ಟು ಜನ ಇದ್ದಾರೆ? 50,000 ಜನ ಇದ್ದಾರೆ. 50,000 ಬುಕ್ಕು ಹೆಂಗೆ ಮಾಡೋದು? ನಾವು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಜೊತೆ ಬಂದು ನಾವು ಮಾಡಿಕೊಡ್ತೀವಿ 50,000. NSC ಕರ್ನಾಟಕ ಅವರು, ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್. ನಮಗೆ ನಾವು ಕಾನ್ಸೆಪ್ಟ್ ಹೇಳಿದ ತಕ್ಷಣ ಭಾಳ ಜನ ಮುಂದೆ ಬರ್ತಾರೆ. ನಾವು ನಮ್ಮನ್ನು ಸೇರಿಸ್ಕೊಳ್ಳಿ. NIPM ಬಸವರಾಜ್ ಇದ್ದಾರೆ, ಈಗ ರಾಬರ್ಟ್ ಇದ್ದಾರೆ. ಅವರು ನೀವು ಕರೆದಾಗ ನಾವು ಬರ್ತೀವಿ ಅಂತಾರೆ. ಈಗೆಲ್ಲ ನೀವು ಎಲ್ಲ ನಮ್ಮ ಜೊತೆ ಇದ್ದೀರಿ, ಭಾಳಷ್ಟು ಜನ ನಮ್ಮ ಜೊತೆ ಬರ್ತಾಯಿದ್ದೀರಿ. ನೀವು ಸೇರಿ ಏನು ನಮ್ಮ ಉದ್ಯೋಗಿಗಳ ಸುರಕ್ಷತೆ ಮತ್ತು ಸ್ವಾಸ್ಥ್ಯದಲ್ಲಿ ಕೆಲಸ ಮಾಡಬೇಕು. ನಮಗೆ ಗುರಿ ಒಂದೇ, ನೀವು ಅರಿವು ಜಾಸ್ತಿ ಮಾಡಿ ಆಟೋಮೆಟಿಕ್ಕಾಗಿ ಅವ್ರು ಸುರಕ್ಷಿತ ಆಗ್ತಾರೆ. ಅರಿವು ನಾವು ತಗೋಬೇಕು, ನೀವು ತಗೋಬೇಕು, ಮತ್ತು ಆ ಶಾಪ್ ಫ್ಲೋರ್ ವರ್ಕರ್ಸ್ಗೆ ಕೊಡಬೇಕು. ಇದರಿಂದ ನಾವು ಆ್ಯಕ್ಷನ್ ಕಮ್ಮಿ ಆಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ 60 ಆ್ಯಕ್ಸಿಡೆಂಟಲ್ಲಿ ಸುಮಾರು 55 ಕಾಂಟ್ರಾಕ್ಟ್ ಲೇಬರ್ಗೆ ಆಗೋದು, ಇನ್ನು 5 ಅಷ್ಟೇ ಬೇರೆಯವ್ರಿಗೆ. ನಾವು ಎಲ್ಲಿವರೆಗೂ ಅವ್ರನ್ನ ನಮ್ಮ ವರ್ಕರ್ಸು ಅಂತ ನಾನು ಅಂದ್ಕೊಳ್ಳಲ್ಲ, ಎಲ್ಲಿವರೆಗೂ ಅವರು ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ಕೊಳ್ಳಲ್ಲ, ಎಲ್ಲಿವರೆಗೂ ನಾವು ಅವ್ರನ್ನ ಮೇನ್ ಸ್ಟ್ರೀಮಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. HR ನಾನು ಭಾಳಷ್ಟು ಜನಕ್ಕೆ ಹೇಳ್ತಾ ಇರ್ತೇನೆ, ನಿಮ್ಮ ರೂಮ್ನಲ್ಲಿ ಒಂದು ಬೋರ್ಡ್ ಹಾಕಿರ್ತೀರ, ಅಲ್ಲಿ ನಂಬರ್ ಆಫ್ ವರ್ಕರ್ಸ್ ಎಷ್ಟು ಅಂತ ಬರೀತೀರ, ಬರೀ ನಿಮ್ಮ ಪರ್ಮನೆಂಟೇ ಬರೀತೀರ, ಕಾಂಟ್ರಾಕ್ಟ್ ನಂಬರೇ ಬರೆಯಲ್ಲ. ನಾನು ಹೇಳ್ದೆ, ಯಾರಾದರೂ ಅಲ್ಲಿ ಬರೆದ್ರೆ ಅವಾರ್ಡ್ ಕೊಡ್ತೀನಿ ಅಂತ. ನಿಮ್ಮ ಟೋಟಲ್ ವರ್ಕರ್ಗೆ 1,000 ಇದ್ದರೆ 500 ಜನ ಮಾತ್ರ ಪರ್ಮನೆಂಟೇ, ಮಿಕ್ಕಿದವ್ರದ್ದು ಬರೆಯೋದೇ ಇಲ್ಲ. ಕೇಳಿದ್ರೆ ಅವ್ರು ನಮ್ಮವರಲ್ಲ ಅಂತ. ನಿಮ್ಮವ್ರು ಅಲ್ಲದಿದ್ರೆ ಫ್ಯಾಕ್ಟ್ರಿ ಒಳಗಡೆ ಯಾಕೆ ಬಿಟ್ಕೊಳ್ತೀರ? ಅಲ್ಲಿ ಬರೆದಿದ ತಕ್ಷಣ ಅವ್ರು ಪರ್ಮನೆಂಟ್ ಆಗೋಲ್ಲ. ನಾವು ಪರ್ಮನೆಂಟ್ ಮಾಡಿ ಅಂತ ಹೇಳ್ತಾಯಿಲ್ಲ, ಮಾನವೀಯತೆಯಿಂದ ನೋಡಿ. ಒಬ್ಬರು ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಡೈರೆಕ್ಟಾಗಿ HR ಹತ್ರ ಬಂದು ಮಾತಾಡೋಕ್ಕೆ ಅವಕಾಶ ಇದೆ. ನಾನು ನಮ್ಮ ಡೈರೆಕ್ಟ್ ಆಫೀಸಲ್ಲಿ ಬಾಗಿಲು ತೆಗೆದಿಟ್ಟಿದ್ದೇನೆ, ಅಪಾಯಿಂಟ್ಮೆಂಟ್ ಬೇಡ ಸೀದಾ ಬನ್ನಿ ಅಂತ. ಯಾಕೆಂದರೆ ಡೈರೆಕ್ಟ್ರ್ ನೋಡೋ ಮೊದಲು ಇನ್ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಅಂತ ಸಂದರ್ಭ ಬೇಡ ಅಂತ. ಹಾಗೆ ನೀವು ಕಾಂಟ್ರಾಕ್ಟ್ ವರ್ಕರ್ ಆಗಲಿ ಇನ್ನೊಬ್ಬರಾಗಲಿ ಸೀದಾ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿ ಅಥವಾ ಒಂದು ಸಿಸ್ಟಮ್ ಮಾಡಿದ್ರೆ ಒಂದು ಸಮಸ್ಯೆ ಏನು ಅಂತ ಪರಿಹಾರ ಮಾಡಲಿಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ, ಬಹುಶಃ ನಾನು ಜಾಸ್ತಿ ಟೈಮ್ ತೊಗೊಂಡಿದ್ದೇನೆ. ನನಗೆ ಈ ಬಾರಿ ಇಲ್ಲಿ ಮಾತಾಡಲಿಕ್ಕೆ ಕರೆದು ಇಲ್ಲಿ ಇಬ್ಬರು ಸಾಧಕರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿ ನಿಮ್ಮ ಜೊತೆ ನನ್ನ ಕೆಲವು ಚಿಂತನೆಗಳನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನನ್ನಲ್ಲಿ ಇನ್ನಷ್ಟು ಹೊಸ ಕಾನ್ಸೆಪ್ಟ್ಸ್ ಇದೆ. ನಾನು ಬೇಕಂತ ಹೇಳಲ್ಲ, ಬರೀ ಮಾತಾಡ್ತಾರೆ, ಇವ್ರು ಕೆಲಸ ಮಾಡಲ್ಲ ಅಂತ ಅಪವಾದ ಬರ್ತದೆ ಅಂತ ನಾನು 1-2 ಕೆಲಸ ಆದಮೇಲೆ ಹೇಳ್ತೇನೆ. ಇನ್ನೂ ಕೆಲವು ಚಿಂತನೆಗಳಿದ್ದಾವೆ. ಏನಾರು ಮಾಡಿ ನಾವು ಝೀರೋ ವಿಷನ್ ಕಾನ್ಸೆಪ್ಟ್ನಲ್ಲಿ ಹೆಚ್ಚು ಜನರು ಸೇಫ್ಟಿ ಬಗ್ಗೆ ಮಾತಾಡಬೇಕು. ಇವತ್ತು ITI, ನಾಳೆ ಡಿಪ್ಲೊಮಾಗೆ ಹೋಗ್ಬೇಕು, ನಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು, ನಾಡಿದ್ದು ಯೂನಿವರ್ಸಿಟಿಗೆ ಹೋಗ್ಬೇಕು, ನಾಡಿದ್ದು IIMಗೆ ಹೋಗ್ಬೇಕು, ಇಲ್ಲ IITಗೆ ಹೋಗ್ಬಿಟ್ಟು ಸೇಫ್ಟಿ ಬಗ್ಗೆ ಮಾತಾಡಬೇಕು. ಅದನ್ನು ನಾವು ಬರೀ ಡಿಪಾರ್ಟ್ಮೆಂಟ್ ಅಲ್ಲ, ನೀವು ಸೇರಿ ಮಾಡಬೇಕು. ಆ ಒಂದು ದೃಷ್ಟಿಕೋನ ನನ್ನಲ್ಲಿದೆ. ಆವಾಗ ಜಾಸ್ತಿ ಜನ ಮಾತಾಡ್ತಾರೆ, ಜಾಸ್ತಿ ಜನಕ್ಕೆ ಮೆಟೀರಿಯಲ್ ಸಿಗುತ್ತೆ, ಎಲ್ಲರೂ ಚರ್ಚೆ ಮಾಡ್ತಾರೆ, ಅಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಮೂಲಕ ನಾವು ಸುರಕ್ಷತೆಯನ್ನು ಏನಾದ್ರು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಶ್ರೀನಿವಾಸ್ ಸರ್. ಸುರಕ್ಷತೆಗಾಗಿ, ಸ್ವಾಸ್ಥ್ಯಕ್ಕಾಗಿ ನೀವು ಹಮ್ಮಿಕೊಂಡಿರುವ ಯೋಜನೆಗಳು ಪರಿಣಾಮಕಾರಿಯಾಗಿ ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೀವಿ. ಖಂಡಿತ ನಿಮ್ಮ ಸಹಕಾರ ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಸಿಕ್ಕಾಗ ತೆವಳೋ ಮಗು ಓಡೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಯಾಕೆಂದರೆ ಹಿಂದೆ ಏನಾದ್ರು ಬಿದ್ದುಬಿಡ್ತೀನ ನಾನು ಅಂತ ಹೇಳುವಂಥ ಒಂದು ಅಂಜಿಕೆ ಇರಲ್ಲ. ಯಾಕೆಂದರೆ ನನ್ನನ್ನು ಪೋಷಿಸೋಕೆ ಪೋಷಕರಿದ್ದಾರೆ ಎನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಶ್ರೀನಿವಾಸ್ ಅವರು ಒಂದು ರೀತಿಯ ಸರ್ಕಾರದ ಸೇವೆಯಲ್ಲಿ ವಿವಿಧವಾಗಿ
ಹೊಸತನದ ಹಾದಿಯನ್ನು ನೀಡ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟೇಕಿಂಗ್ ಟೈಮ್.